ಧಾರವಾಡ ಜಿಲ್ಲೆಯ ಇನಾಂ ವೀರಾಪುರ ಗ್ರಾಮದಲ್ಲಿ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆ ನಡೆಯಿತು. ದಲಿತ ಸಮುದಾಯದ ಯುವಕನನ್ನ ಪ್ರೀತಿಸಿ ಮದುವೆಯಾಗಿದ್ದಳು ಅನ್ನೋ ಒಂದೇ ಕಾರಣಕ್ಕೆ ಮಗಳು ಎನ್ನುವ ಮಮಕಾರ ಇಲ್ಲದೆ ಹತ್ಯೆಗೈದ ಪಾಪಿ ತಂದೆ ಕುರಿತು ಬೇಸರ ವ್ಯಕ್ತಪಡಿಸುತ್ತಾ ದಲಿತ ವಿಮೋಚನಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಂಚಪ್ಪ ಮಲ್ಲಮ್ನವರ್ ತಮ್ಮ ಆಕ್ರೋಶ ಹಾಗೂ ನೋವನ್ನ ನಮ್ಮ ಕರಾಳ ಸತ್ಯ ವರದಿಗಾರ ಬಸವರಾಜ್ ತೋಟ್ಗೇರ್ ಅವರ ಜೊತೆ ಮಾತನಾಡಿ, ಕೇವಲ ಪೊಲೀಸ್ ಇಲಾಖೆ ನಮಗೆ ಸಹಕಾರ ನೀಡಿದ್ದು, ಉಳಿದ ಸರ್ಕಾರಿ ಅಧಿಕಾರಿಗಳು ಯಾರೂ ಕೂಡ ಸಹಕಾರ ನೀಡಲಿಲ್ಲ ಎಂದು ಬೇಸರ ಹೊರಹಾಕಿದರು. ಬಸವರಾಜ್ ತೋಟ್ಗೇರ್, ಕರಾಳ ಸತ್ಯ ನ್ಯೂಸ್, ಹುಬ್ಬಳ್ಳಿ. ಮೊನ್ನೆ ಧಾರವಾಡ ಜಿಲ್ಲೆಯಲ್ಲಿ ನಡೆದಂಥ ಈ ಮಾನವೀಯ ಕುಲವೇ ಬೆಲೆ ತಗ್ಗಿಸುವಂಥ ಘಟನೆ ಆ ವಿಷಯದ ಬಗ್ಗೆ ತಾವು ಏನು ಹೇಳಿಕೆ ಕೊಡಬೇಕು? ಮೊನ್ನೆ ನಡೆದಂಥ ಘಟನೆ ಏನಿದೆಯಲ್ಲ, ಏನು ಮಾನ್ಯಾಳದಲ್ಲ, ಅವರು ಇಂಜಿನಿಯರ್ ವಿದ್ಯಾರ್ಥಿ ಮತ್ತು ಎಸ್ ಸಿ ದಲಿತ ಹುಡುಗ ಏನದಲ್ಲ, ಅವನು ಕೂಡ ಡಿಗ್ರಿ ವಿದ್ಯಾರ್ಥಿ. ಇವರು ಯಾರು ದಡ್ರಲ್ಲ. ಹಾಗಾಗಿ ಏನು ಕಾನೂನಾತ್ಮಕವಾಗಿ ಅವರು ಪ್ರೀತಿಯನ್ನು ಮಾಡಿ ವಿವಾಹನ ಆಗ್ತಾರೆ, ಸಾರ್ವಜನಿಕ ನೋಂದು ಆಗ್ತದೆ, ಇಲಾಖೆಯವರು ಎಲ್ಲ ತಿಳಿಸಿದ್ದಾರೆ, ಇಲಾಖೆಯೂ ಕೂಡ ಅವ್ರಿಗೆ ಆಗ್ತದೆ. ಅವರು 8 ತಿಂಗಳ ಅದು ಗರ್ಭಿಣಿ, 7 ತಿಂಗಳ ಗರ್ಭಿಣಿ ಇದ್ದ ಒಂದು ಸಂದರ್ಭದಲ್ಲಿ ತಾಯಿ ಕಾರ್ಡ್ ಮಾಡಿಸೋದಾಗಿ ಅಂತರ್ಜಾತಿ ವಿವಾಹ ಪರಿಹಾರ ಧನಕ್ಕೆ ದಾಖಲಾತಿಗಳ ಸಂಬಂಧ ಸ್ಟೇಷನ್ಗೆ ಹೇಳಿ ಗ್ರಾಮಕ್ಕೆ ಹೋಗ್ತಾರೆ. ಗ್ರಾಮಕ್ಕೆ ಹೋದಾಗ 8ನೇ ತಾರೀಕಿಗೆ ಗ್ರಾಮಕ್ಕೆ ಹೋಗ್ತಾರೆ. ಯಾರೂ ಕೂಡ ಏನು ಮಾಡೋದಿಲ್ಲ, ಎಲ್ಲರೂ ಸರಿಯಾಗಿ ಇರ್ತಾರೆ. ಇವರು ಹೋಗೋದು ಬರೋದು ಮಾಡ್ತಾರೆ, ಇವ್ರಿಗೆ ಈ ಥರ ಮಾಡ್ತಾರೆ ಅನ್ನೋದು ಗೊತ್ತಾಗಿಲ್ಲ. ತದನಂತರ 21ನೇ ತಾರೀಕಿಗೆ ಏನು ಮಾಡ್ತಾರೆ, ಮೊದಲಿಗೆ ಅವರು ಎಲ್ಲ ಪೂರ್ವ ತಯಾರಿ ಮಾಡಿಕೊಂಡು ಏನು ಮಾಡ್ತಾರೆ, ಅವರು ಸುಭಾಷ್ ಅಂತ ರೂಢಿ ಒಳಗೆ ಹಾಕ್ತಾರೆ. ಮರ್ಯಪ್ಪ ಅವ್ರ ತಂದೆಯವರ ಹೆಸರು. ಅವರು ಅಂಚಿನಗೇರಿಯಿಂದ ಸಂತಿ ಮಾಡಿಕೊಂಡು ಗಿರಿಯಾಳ ರಸ್ತೆಯಲ್ಲಿ ಹೋಗಬೇಕಾದ್ರೆ ಅವ್ರ ಕುಟುಂಬದವರು ಏನಿದಲ್ಲ, ಕುಟುಂಬದವರು ಟ್ಯಾಕ್ಟರ್ನ ಹಾಸ್ತಾರೆ. ಟ್ಯಾಕ್ಟರ್ ಹಾಸಿದಾಗ ಅವ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಮತ್ತು ತದನಂತರ ಅವರೇ ಒಬ್ಬ ಫೋನ್ ಹಚ್ಚಿ ಆ ಜಾಗಕ್ಕೆ ತಂದೆಗೆ ಆಕ್ಸಿಡೆಂಟ್ ಆಗೈತೆ ಅಂತೇಳಿ ವಿವೇಕಾನಂದನ ಕರೆಸ್ತಾರೆ. ವಿವೇಕಾನಂದ ಬಂದಂಥ ಸಂದರ್ಭದೊಳಗೆ 2 ಜನ ಅವ್ರು ಏನು ಜನ ಅಟ್ಯಾಕ್ ಮಾಡಕ್ಕೆ ಬರ್ತಾರಲ್ಲ, ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಸೀದಾ ಪೊಲೀಸ್ ಸ್ಟೇಷನ್ಗೆ ಬರ್ತಾನೆ. ಬಂದ ತಕ್ಷಣ ಆ ಬಳಿಕ ಮುಂದ್ಗಡೆ ಹೋದಾಗ ಗ್ರಾಮಕ್ಕೆ ಎಂಟ್ರಿ ಕೊಡಿದ್ರೆ ತಂದಿಗೆ ಮಗಗೆ ಹಿಂಗೆ ಆಗ್ತೈತೆ ಅಂತೇಳಿ ಏನು ರೇಣುಕಮ್ಮ ICU ಒಳಗದಾವಲ್ಲ ಚಿತ್ತಾರ್ಥ ಆಕಿ ಮುಂದಕತೆ ಬಂದಾಗ ಇವರ ಇಬ್ಬರನ್ನು ಬಿಟ್ಟ ಮೇಲೆ ಇವ್ರು ಅಷ್ಟರು ಹೋಗಿ ಆ ಅಮ್ಮಗೆ ಕೊಡ್ಲಿಲ್ಲ, ಮಾರಣಾಂತಿಕ ಹಲ್ಲೆ ಮಾಡ್ತಾಳೆ. ಆಕೆ ಅಲ್ಲೇ ಬೀಳ್ತಾಳೆ. ಆದ್ರೆ ಆಕೆಗೆ ಮಾಡಿದ ಆಕೆ ಜೀವ ಹೋಗಿದೆ ಅಂತೇಳಿ ಬಿಟ್ಟು ಎಲ್ಲೇ ಮನೆಗೆ ಹೋಗ್ತಾರೆ. ಮನೆಗೆ ಹೋದಾಗ ಪೂರ್ತಿ ಸಂಪೂರ್ಣ ಎಲ್ಲರಿಗೂ ಅಟ್ಯಾಕ್ ಮಾಡ್ತಾಳೆ. ಅಲ್ಲೇ ಮಾನ್ಯಳನ್ನು ಮಾರಣಾಂತಿಕವಾಗಿ ನಾವೆಲ್ಲ ರಕ್ತ ನೋಡಿದ್ದೀವಿ, ಅದು ಕಣ್ಣಿಲ್ಲ ಬಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. 6 ವರ್ಷದ ಹುಡುಗಿ ಕೂಡ ಏನೊಬ್ಬಕ್ಕೆ ಸಾಕ್ಷಿ ಹೇಳಲಿಕ್ಕೆ ಉಳಿಬೇಕು ಅಂತೇಳಿ ಆಕಿನ ಬಿಡ್ತೀವಂತ ಮುಂದೆ ಹೇಳಿ ಆಕೆಗೂ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ತದನಂತರ ಪೊಲೀಸ್ ಇಲಾಖೆಯವರು ಹೋಗಿ ಎಲ್ಲ ಇದು ತೊಗೊಂಬಂದು ಸೀದಾ ನೇರವಾಗಿ ಇಲ್ಲಿ ಈ ಆಸ್ಪತ್ರೆಗೆ ತೊಗೊಂಡು ಅವರು ದಾಖಲಾತಿಯನ್ನು ಮಾಡ್ತಾರೆ. ಈಗ ಸರಿಯಾಗಿ ಟ್ರೀಟ್ಮೆಂಟ್ ನಡೆದಿದೆ. ಒಂದು ಏನು ವಿಷಯ ಅಂದರೆ ಶವ ಸಂಸ್ಕಾರ ಮಾಡಬೇಕಲ್ಲ, ಆದಂಥ ಶವ ಸಂಸ್ಕಾರ ಸಂದರ್ಭ ಭಾಳ ಗಂಭೀರವಾದಂಥ ಪರಿಸ್ಥಿತಿ ಬರ್ತೈತಿ. ಪೊಲೀಸ್ ಇಲಾಖೆ, ನಾವು ಹೋರಾಟಗಾರರು ಮತ್ತು ಮಾಧ್ಯಮದವರು ಇಷ್ಟು ಬಿಟ್ಟರೆ ತಾಲೂಕು ದಂಡಾಧಿಕಾರಿಗಳು ಮಜ್ಜಿಗೆ ಸರ್ ಇರ್ಬೋದು, ಮತ್ತು ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿರ್ಬೋದು, ಮತ್ತು ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳಿರ್ಬೋದು, ಇವರು ಯಾರು ಬರೋಂಗಿಲ್ಲ. ಮತ್ತು ಭ್ರೂಣ ಹತ್ಯೆ ಆಗೈತಿ, ಹೊಟ್ಟಿಗೆ ಹೊಡೆದಿದ್ರಲ್ಲ, ಭ್ರೂಣ ಹತ್ಯೆ ಆಗೈತಿ ಮತ್ತು 6 ವರ್ಷದ ಒಂದು ಮಗು ಅದಲ್ಲ. ಇದಕ್ಕೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಕೂಡ ಬರೋದಿಲ್ಲ. ಯಾವ ರೀತಿ ಮಾಡಬೇಕಂತ ಅಲ್ಲಿ PDO ಅವರು ಕೂಡ ಬರೋಂಗಿಲ್ಲ. ತದನಂತರ ನಾವು ಪೊಲೀಸ್ ಇಲಾಖೆಯವರು ನಾವು ಕೂಡಿ ಯಾವ ರೀತಿ ಶವ ಸಂಸ್ಕಾರ ಮಾಡಬೇಕಾಗಿ ನಾವೇ ಏರ್ಪಾಡು ಮಾಡ್ಕೊತೀವಿ. ಏರ್ಪಾಡು ಮಾಡ್ಕೊಂಥ ಸಂದರ್ಭದಲ್ಲಿ ಇವ್ರ ಹಿತ್ತಲದಲ್ಲಿ ಅಲ್ಲಿ ಸ್ಮಶಾನ ಇರುವುದಿಲ್ಲ. ಹಿತ್ತಲದಲ್ಲಿ ನಮ್ಮ ಹಿರಿಯರನ್ನು ಎಲ್ಲಿ ಶವ ಸಂಸ್ಕಾರ ಮಾಡಿದೀವಿ ನೀವು ಅಲ್ಲೇ ಮಾಡಿರಿ ಅಂತೇಳಿ ನನ್ನ ಕುಟುಂಬದವ್ರು ಹೇಳ್ತಾರೆ. ಆದರೆ ಅಲ್ಲಿನೂ ಆಗೋದಿಲ್ಲ. ಮತ್ತು ಬೇರೆ ರೀತಿ ಒಂದು ಆಳದಲ್ಲಿ ಒಂದು ಇದು ಮಾಡ್ತಾರೆ. ಆ ಶವ ಸಂಸ್ಕಾರ ಮಾಡಲಿಕ್ಕೆ ಅಲ್ಲಿ ಯಾರು ಗ್ರಾಮಸ್ಥರು ಬರೋಲ್ಲ. ಹಾಗಾಗಿ ಪೊಲೀಸ್ ಸಿಬ್ಬಂದಿಗೆ PDOಗ ನನಗೆ ಸಿಬ್ಬಂದಿ ಕಳಿಸ್ರಿ, ಇಲ್ಲಿ ಯಾರು ಬರೋದಿಲ್ಲ ಅಂತಂದ್ರೆ ನೀವು ಪೊಲೀಸ್ ಸ್ಟೇಷನ್ ಲೆಟರ್ ಕೊಡಿಸ್ರಿ, ಅವಾಗ ಕಳಿಸ್ತೀನಿ ಅಂತೇಳಿ PDO ತನ್ನ ಕರ್ತವ್ಯವನ್ನು ತೋರಿಸಿದ್ದಾನೆ. ಅವಳ ಹೈಯರ್ ಆಫೀಸರ್ ಹೇಳಿದ ಮೇಲೆ ಆವಳಿಗೆ ನಿಂತು ಕೆಲಸ ಮಾಡ್ತಾನೆ. ಇವತ್ತಿಗೂ ತಲಾಟೆಯವರು ಕೂಡ ನಿಂತು ಸ್ಥಳೀಯವಾಗಿ ಕೆಲಸ ಮಾಡಿಲ್ಲ. ಹೀಗಾಗಿ ನಾವು ಸಂಪೂರ್ಣ ಇವರು ಜಿಲ್ಲಾಡಳಿತ, ತಾಲೂಕು ಆಡಳಿತ ನಿರ್ಲಕ್ಷ್ಯ ವಹಿಸಿದ್ರ ಸಂಬಂಧ ನಾವೆಲ್ಲ ಹೋರಾಟಗಾರರ ಬಂಧುಗಳು ಅವ್ರನ್ನ ಇಲ್ಲಿ ಜಿಲ್ಲಾಧಿಕಾರಿಗಳ ತಡೆದು ಹೊರಗೆ ಹಾಕಿದ್ದೀವಿ, ತಹಸೀಲ್ದಾರ್ನವ್ರನ್ನ ತಡೆದು ಹೊರಗೆ ಹಾಕಿದ್ದೀವಿ. ಸಮಾಜ ಕಲ್ಯಾಣ ಇಲಾಖೆಯವರಿಗೆ ನಾವೆಲ್ಲರೂ ಫೋನ್ ಮಾಡಿದಾಗ ಬೇರೆದವ್ರು ನಾನು ನಿಮ್ಗೆ ಯಾರು ಫೋನ್ ಎಪ್ಸಿಲ್ಲ ಅಂತೇಳಿ ಮಾಧ್ಯಮದ ಮುಂದೆ ಒಪ್ಕೊಂಡಿದ್ದಾರೆ ತಾವ.
ಹಾಗಾಗಿ ಇಷ್ಟೆಲ್ಲ ಇದು ಕೂಡ ಅವ್ರ ಮೇಲೆ ಕ್ರಮ ಆಗಿದೆ. ಪೊಲೀಸ್ ಇಲಾಖೆಯವರು ಪ್ರಾಮಾಣಿಕವಾಗಿ ನಾವು ಅದೀವಿ, ಇದು ಇವರು ವಿವಾಹ ಲವ್ ಮಾಡಿದಾಗಿಂದ ಇವ್ರನ್ನ ನೊಂದು ಮಾಡಿಸೋದ್ರಿಂದ ಸಮಸ್ಯೆಗಳಿಂದ ಮತ್ತು ಇವತ್ತಿನವರೆಗೂ ಕೂಡ ಪೊಲೀಸ್ ಇಲಾಖೆ ನಾವೇ ಖುದ್ದು ಅದೀವಿ. ಇದರಲ್ಲಿ ಪೊಲೀಸ್ ಇಲಾಖೆ ಸಂಪೂರ್ಣ ಮಾಡಿದೆ. ಇವತ್ತು ಕರ್ತವ್ಯ ಲೋಪವೆಸಗಿದವ್ರನ್ನ ಬಿಟ್ಟು ಪೊಲೀಸ್ ಇಲಾಖೆಯ ಪ್ರಾಮಾಣಿಕ ಸಿಬ್ಬಂದಿಯರನ್ನ SP ಕೊಟ್ಟಿದ್ದಾರೆ, ಅವ್ರಿಗೆ ಸಸ್ಪೆಂಡನ್ನು ಮಾಡಿದ್ದಾರೆ. ನಮ್ಮದು ಉದ್ದೇಶ ಇಷ್ಟೇ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಆಗುತ್ತೆ. ಹಾಗಾಗಿ ಇನ್ನೊಂದು ಏನು ವಿಶೇಷವಾಗಿ ಅಂತೀನಿ, ಏನು ಪೋಸ್ಕೋ ಕಾಯ್ದೆ ಇದಲ್ಲ, ಬಾಲ್ಯ ವಿವಾಹ ಆದರೆ ಇದು ಮಾಡಿದ್ರೆ ಅವ್ರ ಮೇಲೆ ಏನು ಕಾನೂನು ಕ್ರಮ ಕೈಗೊಳ್ತಾರಲ್ಲ, ಹಂಗೆ ನೀವು ಅಂತರ್ಜಾತಿ ವಿವಾಹಕ್ಕೆ 1 ಲಕ್ಷ ರೂಪಾಯಿ ನಾವು ಕೊಡೋಕೆ ಹೋಗ್ಬೇಡ್ರಿ. ಈ ಕಾನೂನ ತೆಗೆದುಬಿಡ್ರಿ. ಲವ್ ಮಾಡೋದು ಬೇಡಪ್ಪ ಅಂತೇಳಿ ಕಾನೂನಿಗೆ ಹೆದರಿಕೆ ಇಟ್ಬಿಡ್ತಾರೆ. ಈ ಎಷ್ಟು ಕೋಟಿಗಟ್ಟಲೆ ಸಬ್ ರಿಜಿಸ್ಟ್ರೇಷನ್ ಅಂತರ್ಜಾತಿ ವಿವಾಹಗಳಾಗಿ ಮಾದರಿಯಾಗಿದ್ದಾರೆ. ಈಗ ಇದು ಅಂತರ್ಜಾತಿ ವಿವಾಹ ಆದರೆ ಕೊಲೆನ ಇದಕ್ಕೆ ಇವತ್ತು ತಲೆ ತಗ್ಸುವಂಥದ್ದಾಗೈತಿ. ತಾವು ಎಲ್ಲ ಮಾಧ್ಯಮವನ್ನು ಈ ವಿಷಯವನ್ನು ಬಿತ್ತರಿಸಿ ಇಡೀ ದೇಶಕ್ಕೆ ಇದನ್ನು ಕೊಟ್ಟಿದ್ದೀರಿ. ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಮತ್ತು ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇಲ್ಲ. ನ್ಯಾಯಾಲಯದ ಮೇಲೆ ವಿಶ್ವಾಸ ಇಲ್ಲ. 10 ವರ್ಷ 5 ವರ್ಷ ಹೇಳೋದು ಮುಂದೆ ಬೇರೆ ರೀತಿಯಲ್ಲಿ ಹೋಗ್ತಾರೆ. ತ್ವರಿತಗತಿಯಲ್ಲಿ ನ್ಯಾಯಾಲಯದೊಳಗೆ ಪಾಶ್ಚಾತ್ಯ ಆಗಬೇಕು. ಮತ್ತು ಇನ್ನೇನಪ್ಪ ಅಂತಂದರೆ ಈಗೇನು ಎಲ್ಲರೂ ಬರ್ತಿದ್ದಾರೆ, ಓದ್ತಿದ್ದಾರೆ, ಕೇಳ್ತಿದ್ದಾರೆ. ಈಗ ಆ ಕುಟುಂಬ ಹೊಳ್ಳಿ ಅಲ್ಲಿ ಹೋಗಲಿಕ್ಕೆ ಎಲ್ಲರೂ ಭಯದ ವಾತಾವರಣ ಇದೆ. ಈ ಕುಟುಂಬಕ್ಕೆ ಏನಾಗಿದೆ, ನಮ್ಮ ಧಾರವಾಡ ಜಿಲ್ಲೆ ಏನು ನಾವು ಎಲ್ಲ ಮಾನವ ಕುಲ ತಗ್ಗಿಸ್ತಾ ಇದ್ದಲ್ಲ, ಬೇರೆ ಜಿಲ್ಲೆಯಲ್ಲಿ ಎಲ್ಲಿ ಆಗಬಾರ್ದು ಅಂತೇಳಿ, ಯಾರಿಗೂ ಈ ರೀತಿ ಆಗಬಾರ್ದು ಅಂತೇಳಿ ನಾನು ನಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾನೆ. ಮತ್ತು ಸರ್ಕಾರಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಮಂತ್ರಿಗಳು, ಮಾನ್ಯ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಮತ್ತು ಸಂಬಂಧಿಸಿದ ಎಲ್ಲ ಸಾಕಷ್ಟು ಇದಲ್ಲ ಈ ಒಂದು ವಿಷಯಕ್ಕೆ ತಮ್ಮದಾದಂಥ ಹೇಳಿಕೆಯನ್ನು ನೀಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಕುಟುಂಬನ ಬಂದು ಧೈರ್ಯ ತುಂಬಬೇಕಂತ ಈ ಮೂಲಕ ನಮ್ಮ ಮಾಧ್ಯಮ ಮೂಲಕ ಹೇಳ್ತಾರೆ. ತುಂಬ ಧನ್ಯವಾದಗಳು.